ಗೇಮ್ ಚೇಂಜರ್ ಆಫ್ ಇಂಡಿಯನ್ ಸಿನಿಮಾ, KGF ಕಿಂಗ್, ಮಾನ್ಸ್ಟರ್, ರಾಕಿಂಗ್ ಸ್ಟಾರ್, ರಾಕಿ ಬಾಯ್ ಹೀಗೆ ನಾನಾ ಹೆಸರುಗಳಿಂದ ಪ್ರಖ್ಯಾತಿ ಪಡೆದಂಥವ್ರು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ಅಷ್ಟಕ್ಕೂ ಈ ಕ್ಷಣ ರಾಕಿ ಬಾಯ್ ಬಗ್ಗೆ ಮಾತನಾಡ್ತಿರೋದಕ್ಕೆ ಕಾರಣ, ನಾನು ಏನು ಹೇಳ್ತೀನೋ ಅದನ್ನೇ ಮಾಡ್ತೀನಿ, ನಾನು ಏನು ಮಾಡ್ತೀನೋ ಅದನ್ನೇ ಹೇಳ್ತೀನಿ ಅನ್ನೋದು ರಾಕಿಂಗ್ ಸ್ಟಾರ್ ಯಶ್ ಅವರ ಒನ್ ಲೈನ್ ಮಾತು. ಅವರು ಇಲ್ಲಿವರೆಗೂ ಏನು ಹೇಳಿದ್ದಾರೋ ಅದನ್ನ ಪ್ರೂವ್ ಮಾಡಿ ತೋರಿಸಿದ್ದಾರೆ, ಏನು ಮಾಡಿದ್ದಾರೋ ಅದನ್ನೇ ಹೇಳ್ಕೊಂಡು ಬರ್ತಾ ಇರ್ತಾರೆ. ಈ ಹಿಂದೆ ಅಂದರೆ KGF ಪಾರ್ಟ್ 2 ಆದಮೇಲೆ 2 ವರ್ಷ ಗ್ಯಾಪ್ ಆಯಿತು, ಹೊಸ ಸಿನಿಮಾ ಶುರು ಆಗಲಿಲ್ಲ. ಆ ಸಮಯದಲ್ಲಿ ಯಶ್ ಅವರು ಕನ್ನಡದಲ್ಲಿ ಇನ್ಮೇಲೆ ಸಿನಿಮಾ ಮಾಡಲ್ವಂತೆ, ಟಾಲಿವುಡ್ಗೆ ಹೋಗ್ತಾರೆ, ಬಾಲಿವುಡ್ಗೆ ಹೋಗ್ತಾರೆ, ಹಾಲಿವುಡ್ಗೆ ಹೋಗ್ತಾರೆ ಅಂತೆಲ್ಲ ಚರ್ಚೆ ಆಗ್ತಿತ್ತು. ಆ ಸಮಯದಲ್ಲಿ ಒಂದು ಸಂದರ್ಭದಲ್ಲಿ ಫ್ಯಾಮಿಲಿ ಜೊತೆ ಸಿಕ್ಕಾಗ ಯಶ್ ಅವರೇ ನೀವು ಹಾಲಿವುಡ್ಗೆ ಹೋಗ್ತೀರಂತೆ ಹೌದಾ ಅಂತ ಕೇಳಿದಾಗ, ನಾನು ಎಲ್ಲೂ ಹೋಗಲ್ಲ, ಎಲ್ರನ್ನೂ ಇಲ್ಲೇ ಕರೆಸ್ತೀನಿ ಅನ್ನುವಂಥ ಮಾತುಗಳನ್ನು ಆಡಿದ್ರು. ಅದಕ್ಕೆ ಪೂರಕ ಎಂಬಂತೆ ಸಾಕಷ್ಟು ಜನ ಬರೀ ಸೌತ್ ಸಿನಿಮಾ ಇಂಡಸ್ಟ್ರಿಯ ಅಂದ್ರೆ ಬೇರೆ ಬೇರೆ ಚಿತ್ರರಂಗದ ನಟರುಗಳು ಮಾತ್ರವಲ್ಲ, ಹಾಲಿವುಡ್ನಿಂದಲೂ ಕೂಡ ಕಲಾವಿದರುಗಳು, ಹಾಲಿವುಡ್ನ ಸೂಪರ್ ಸ್ಟಾರ್ಗಳು ನಮ್ಮ ಯಶ್ ಅವರ ಟಾಕ್ಸಿಕ್ ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ಸಾಕಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ. ರೀಸೆಂಟ್ ಆಗಿ ಸೌತ್ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ತಮಿಳು ಮತ್ತು ತೆಲುಗು ಚಿತ್ರರಂಗದಲ್ಲಿ ಪ್ರಖ್ಯಾತ ನಟರಾಗಿರ್ತಕ್ಕಂಥ ತನಿಖೆಲ ಭರಣಿ ಅವರು ನಮ್ಮ ಯಶ್ ಅವ್ರ ಜೊತೆಗೆ ಇರ್ತಕ್ಕಂಥ ಒಂದು ಫೋಟೋ ರಿವೀಲ್ ಆಗಿತ್ತು. ಆ ಸಮಯದಲ್ಲಿ ಎಲ್ಲರೂ ಪ್ರಿಡಿಕ್ಟ್ ಮಾಡಿದ್ರು ಈ ಫೋಟೋ ಟಾಕ್ಸಿಕ್ ಸಿನಿಮಾದ ಸೆಟ್ ಇಂದು, ಟಾಕ್ಸಿಕ್ ಸಿನಿಮಾದಲ್ಲಿ ತನಿಖೆಲ ಭರಣಿ ಅವರು ಆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಇದು ಹಳೆ ಸುದ್ದಿ. ಬಟ್ ಹೊಸ ಸುದ್ದಿ ಏನು ಅಂತಂದ್ರೆ, ಇಂಗ್ಲೆಂಡ್ ಮೂಲದ ನಟ ಬೆನಿಡಿಕ್ಟ್ ಗ್ಯಾರೆಟ್ ಅನ್ನುವಂಥವ್ರು ನಮ್ಮ ಟಾಕ್ಸಿಕ್ ಸಿನಿಮಾದಲ್ಲಿ ಅಭಿನಯಿಸ್ತಾ ಇದ್ದಾರಂತೆ. ಸೊ ಹೀಗೊಂದು ಸುದ್ದಿ ಹೊರಬಿದ್ದಿದೆ. ಅಷ್ಟಕ್ಕೂ ಶೂಟಿಂಗ್ ಸೆಟ್ನ ಯಾವುದೇ ಫೋಟೋಗಳು ಲೀಕ್ ಆಗಿಲ್ಲ. ಟಾಕ್ಸಿಕ್ ಸಿನಿಮಾ ತಂಡವೂ ಕೂಡ ತಮ್ಮ ಸಿನಿಮಾದಲ್ಲಿ ಬೆನಿಡಿಕ್ಟ್ ಗ್ಯಾರೆಟ್ ಅಭಿನಯಿಸ್ತಾ ಇದ್ದಾರೆ ಅಂತಲೂ ಹೇಳ್ಕೊಂಡಿಲ್ಲ. ಆದರೆ ಅದೊಂದು ಫೋಟೋ ಇದೆ. ಅಂದರೆ ಬೆನಿಡಿಕ್ಟ್ ಗ್ಯಾರೆಟ್ ಇನ್ಸ್ಟಾಗ್ರಾಮ್ನಲ್ಲಿ ಕ್ವಶನ್ ಅಂಡ್ ಆನ್ಸರ್ ಸೆಷನ್, ಅಂದರೆ ತಮ್ಮ ಫ್ಯಾನ್ಸ್ ಜೊತೆ ಒಂದಿಷ್ಟು ಮಾತುಕತೆ ಫ್ರೀ ಟೈಮ್ನಲ್ಲಿ ಫ್ಯಾನ್ಸ್ ಜೊತೆ ಕನೆಕ್ಟೆಡ್ ಇದ್ದಾರೆ. ಆ ಟೈಮಲ್ಲಿ ಅವ್ರಿಗೆಲ್ಲರೂ ಪ್ರಶ್ನೆ ಮಾಡಿರೋದು, ಅಂದರೆ ಅವ್ರ ಫ್ಯಾನ್ಸ್ ಪ್ರಶ್ನೆ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ, ರಾಕಿಂಗ್ ಸ್ಟಾರ್ ಯಶ್ ಅವರ ಸಮಸ್ತ ಅಭಿಮಾನಿಗಳು ಎಲ್ಲರೂ ಕೂಡ ಬೆನಿಡಿಕ್ಟ್ ಗ್ಯಾರೆಟ್ ಜೊತೆ ಕನೆಕ್ಟೆಡ್ ಆಗಿ ಇನ್ಸ್ಟಾಗ್ರಾಮ್, ಅವ್ರ ಲೈವ್ ಕೂಡ ಬಂದಿಲ್ಲ, ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಅಷ್ಟೇ. ಆ ಸಮಯದಲ್ಲಿ ಎಲ್ಲರೂ ಪ್ರಶ್ನೆ ಮಾಡಿರೋದು ಒಂದೇ, ಟಾಕ್ಸಿಕ್ ಸಿನಿಮಾದಲ್ಲಿ ನೀವು ಅಭಿನಯಿಸ್ತಾ ಇದ್ದೀರಾ, ಸೊ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ಎಲ್ಲಿವರೆಗೂ ಬಂತು ಸರ್, ನಮ್ಮ ರಾಕಿ ಬಾಯ್ ಜೊತೆ ನೀವೇನಾದರೂ ಫೋಟೋ ತೊಗೊಂಡಿದ್ದೀರಾ ಶೂಟಿಂಗ್ ಸೆಟ್ಟಲ್ಲಿ, ಸೊ ಅದ್ರ ಬಗ್ಗೆ ಶೇರ್ ಮಾಡಿ. ಈ ಥರದ್ದೆಲ್ಲ ಸಾಕಷ್ಟು ಪ್ರಶ್ನೆಗಳು ಟಾಕ್ಸಿಕ್ ರಿಲೇಟೆಡ್ ಆಗಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅಂದರೆ ಸುಮಾರು ಒಂದು 50ರಿಂದ 60 ಕ್ವಶನ್ಸ್ ಅವರಿಗೆ ಕೇಳಿರೋದು ಎಲ್ಲವೂ ಕೂಡ ಟಾಕ್ಸಿಕ್ ಬಗ್ಗೆನೆ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಮಗೆ ಫೇವ್ರೆಟ್ ಆಕ್ಟರ್ ಯಾರು, ಟಾಕ್ಸಿಕ್ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಹೇಗಿರುತ್ತೆ, ಶೂಟಿಂಗ್ ಎಲ್ಲಿವರೆಗೂ ಬಂತು, ಈ ಸಿನಿಮಾದಲ್ಲಿ ಇನ್ನು ಯಾರೆಲ್ಲ ಕಲಾವಿದರು ಅಭಿನಯಿಸಿದ್ದಾರೆ, ನಾವು ನಿಮ್ಮನ್ನ ಯಾವ ರೀತಿಯ ಲುಕ್ ಅಲ್ಲಿ ನೋಡ್ಬೋದು, ಈ ತರ ಸಾಕಷ್ಟು ಪ್ರಶ್ನೆಗಳು. ಏನಾದ್ರೂ ಮಾಡಿ ಟಾಕ್ಸಿಕ್ ಸಿನಿಮಾದಲ್ಲಿ ಇವರು ಅಭಿನಯಿಸಿದ್ದಾರೆ, ರಾಕಿಂಗ್ ಸ್ಟಾರ್ ಯಶ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದಾಗ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಇದೆಲ್ಲವನ್ನ ತಿಳಿದುಕೊಳ್ಳೋ ಕುತೂಹಲ, ಜೊತೆಗೆ ಒಂದು ಫೋಟೋನಾದ್ರೂ ಟಾಕ್ಸಿಕ್ ಸೆಟ್ ಇಂದ ನಮ್ಮ ರಾಕಿ ಬಾಯ್ ಜೊತೆಗಿರ್ತಕ್ಕಂಥ ಫೋಟೋ ರಿವೀಲ್ ಆಗಲಿ ಅನ್ನುವಂಥದ್ದು ಅವರ ಅಭಿಮಾನಿಗಳ ಆಸೆ. ಆದರೆ ಅಷ್ಟು 40-50 ಜನ ಕ್ವಶನ್ ಮಾಡಿದ್ರು ಕೂಡ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಎಲ್ಲೂ ಬಿಟ್ಕೊಟ್ಟಿಲ್ಲ. ನನ್ನ IMDb ಚೆಕ್ ಮಾಡಿ ನಾನು ಯಾವ ಸಿನಿಮಾದಲ್ಲಿ ಅಭಿನಯಿಸಿದೆ ಅಂದ್ರೆ ಅವರು ಖುದ್ದಾಗಿ ಹೇಳ್ಕೊಂಡಿಲ್ಲ ಕೂಡ, ನಾನು ಟಾಕ್ಸಿಕ್ ಸಿನಿಮಾದಲ್ಲಿ ನಟಿಸಿದ್ದೇನೆ ಅಂತಲೂ ಹೇಳಿಲ್ಲ. ಬಟ್ ಯಶ್ ಅವ್ರನ್ನ ಮೀಟ್ ಮಾಡಿದ್ರಂದ್ರೆ ಅಫ್ಕೋರ್ಸ್ ಮೀಟ್ ಮಾಡಿದ್ದೀನಿ. ನನಗಿಂತ ಅವ್ರ ಗಡ್ಡ ಅಂದರೆ ಸ್ಟೈಲಿಶ್ ಲುಕ್ಕು ಮತ್ತು ನನಗಿಂತ ಅವ್ರ ಗಡ್ಡ ತುಂಬ ಚೆನ್ನಾಗಿದೆ. ನಿಮ್ಗೆ ಯಾರು ಇಷ್ಟ ಕನ್ನಡದಲ್ಲಿ ಅಂತಂದರೆ ವೈಯಿಂದ ಶುರುವಾಗುತ್ತೆ, ಲಾಸ್ಟ್ಗೆ ಹ್ಯಾಶಲ್ಲಿ ಎಂಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಯಶ್ ಅವ್ರನ್ನ ಕೊಂಡಾಡಿದ್ದಾರೆ. ಜೊತೆಗೆ ಟಾಕ್ಸಿಕ್ ಸಿನಿಮಾದ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರ ಬಗ್ಗೆನೂ ಕೂಡ, ಅಂದರೆ ನಾನು ಮಹಿಳಾ ನಿರ್ದೇಶಕಿ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದು ತುಂಬ ಖುಷಿ ಕೊಟ್ಟಿದೆ. ನಾನು ಕೂಡ ಅಂದರೆ ಆ ಟಾಕ್ಸಿಕ್ ಸಿನಿಮಾದಲ್ಲಿ ಆ ಡೈರೆಕ್ಟರ್ ಬಗ್ಗೆ ಮಾತ್ರ ಮಾತಾಡಿದ್ದಾರೆ. ಬಟ್ ಇವ್ರ ಪಾತ್ರ ಏನು, ಇವ್ರು ಯಾವ ರೀತಿ ಲುಕ್ಕಲ್ಲಿ ಕಾಣಿಸ್ಕೊಳ್ತಾರೆ, ಇವ್ರ ಕ್ಯಾರೆಕ್ಟರ್ ಏನು, ಇವ್ರ ರೋಲ್ ಏನು, ಯಾವುದನ್ನು ಕೂಡ ಬಿಟ್ಕೊಟ್ಟಿಲ್ಲ. ಬೆನಿಡಿಕ್ಟ್ ಗ್ಯಾರೆಟ್ ಸೊ ಅವ್ರದ್ದು ಒಂದು ಫಿಸಿಕ್ಕೆನೆ ನೋಡಿದ್ರೆ ಭಯ ಆಗುತ್ತೆ. ಅಷ್ಟೊಂದು ದೈತ್ಯಾಕಾರದ ಪ್ರತಿಭೆ ಅನ್ನೋದು ಅವ್ರ ಲುಕ್ಕನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅಷ್ಟಕ್ಕೂ ಟಾಕ್ಸಿಕ್ ಸಿನಿಮಾದಲ್ಲಿ ನಮ್ಮ ಬೆನಿಡಿಕ್ಟ್ ಗ್ಯಾರೆಟ್ ವಿಲನ್ ಆಗಿ ಕಾಣಿಸ್ಕೊಳ್ತಾರ ಅಥವಾ ಹೀರೋ ಆಗಿ ಈ ಸಿನಿಮಾದಲ್ಲಿ ಇರ್ತಾರ ಗೊತ್ತಿಲ್ಲ. ಆದರೆ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವರು ಈಗಾಗಲೇ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಈ ಹಿಂದೆ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ. ದಿ ಕೇರಳ ಸ್ಟೋರಿನಲ್ಲಿ ಅವರು ಮಿಂಚಿದ್ರು. ಈಗ ಇಂಡಿಯನ್ 3 ಸಿನಿಮಾದಲ್ಲಿದ್ದಾರೆ. ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಹರಿಹರ ವೀರಮಲ್ಲು ಸಿನಿಮಾದಲ್ಲೂ ಕೂಡ ಅಭಿನಯಿಸ್ತಾ ಇದ್ದಾರೆ. ಬಟ್ ಕನ್ನಡಕ್ಕೆ ಇವರು ಫಸ್ಟ್ ಟೈಮ್ ಬರ್ತಾ ಇರೋದು ಅದು ಟಾಕ್ಸಿಕ್ ಸಿನಿಮಾದ ಮೂಲಕ. ಮೂಲತಃ ಇಂಗ್ಲೆಂಡ್ನವರು. ಹಾಲಿವುಡ್ ಸಿನಿಮಾಗಳಲ್ಲಿ, ಅಲ್ಲಿನ ಟಿವಿ ಶೋಗಳಲ್ಲಿ, ರಿಯಾಲಿಟಿ ಶೋಗಳಲ್ಲಿ, ರೇಡಿಯೋ ಶೋಗಳಲ್ಲಿ ಸಾಕಷ್ಟು ಮಿಂಚಿದ್ದಾರೆ. ಅಲ್ಲಿ ಬರ್ತಕ್ಕಂಥ 2012ರಲ್ಲಿ ಬಿಗ್ ಬ್ರದರ್ ಶೋನಲ್ಲಿ ಇವರು ಸಾಕಷ್ಟು ಪ್ರಖ್ಯಾತಿಯನ್ನು ಪಡೆದಿದ್ರು. ಆದರೆ ಕನ್ನಡಕ್ಕೆ ಫಸ್ಟ್ ಟೈಮ್ ಬಂದಿದ್ದಾರೆ. ಯಶ್ ಅವ್ರು ಹೇಳ್ದಂತೆ, ನಾನು ಬೇರೆ ಬೇರೆ ಇಂಡಸ್ಟ್ರಿ ಅವ್ರನ್ನ, ನಾನು ಯಾವ ಇಂಡಸ್ಟ್ರಿಗೂ ಹೋಗಲ್ಲ ಗುರು, ಅಲ್ಲಿಂದಲೇ ನಾನು ಎಲ್ಲರೂ ನಮ್ಮ ಅಖಾಡಕ್ಕೆ ಕರೆಸ್ತೀನಿ ಅನ್ನುವಂಥ ಮಾತನ್ನು ಉಳಿಸ್ಕೊಂಡಿದ್ದಾರೆ.
ಅಷ್ಟಕ್ಕೂ ಬೆನಿಡಿಕ್ಟ್ ಗ್ಯಾರೆಟ್ ಜೊತೆಗೆ ನಮ್ಮ ಗೇಮ್ ಚೇಂಜರ್ ಆಫ್ ಇಂಡಿಯನ್ ಸಿನಿಮಾ ಅಂತಾನೆ ಕರೆಸ್ಕೊಳ್ತಿರ್ತಕ್ಕಂಥ ರಾಕಿಂಗ್ ಸ್ಟಾರ್ ಯಶ್ ಅವರ ಮುಖಾಮುಖಿ ಸನ್ನಿವೇಶಗಳು ಟಾಕ್ಸಿಕ್ ಸಿನಿಮಾದಲ್ಲಿ ಹೇಗಿರುತ್ತೆ ಅನ್ನುವಂಥ ಕ್ಯೂರಿಯಾಸಿಟಿ ಸದ್ಯ ಈ ಒಂದು ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಇಂದ ಇನ್ನಷ್ಟು ದುಪ್ಪಟ್ಟಾಗಿದೆ. ಅವರೇ ಹೇಳ್ಕೊಂಡಂತೆ ಯಶ್ ಅವ್ರನ್ನ ಮೆಚ್ಕೊಂಡಿದ್ದಾರೆ. ಅವರು ಗಡ್ಡ, ಅವ್ರ ಸ್ಟೈಲಿಶ್ ಲುಕ್ ಎಲ್ಲವೂ ಕೂಡ ಇಷ್ಟ ಅನ್ನುವಂಥ ಮಾತುಗಳನ್ನ ಆಡಿದ್ದಾರೆ. ಆದ್ರೆ ನಾನು ತುಂಬಾ ಜನ ಇಂಡಿಯನ್ ಸೂಪರ್ ಸ್ಟಾರ್ಗಳ ಜೊತೆ ಕೆಲಸ ಮಾಡಿದ್ದೀನಿ, ಯಾರ ಜೊತೆಗೂ ಕೂಡ ಫೋಟೋ ತಗೋಬೇಕು ಅಂತ ನನಗೆ ಅನ್ಸಿಲ್ಲ. ಸೊ ಹಾಗಾಗಿ ಯಶ್ ಅವ್ರ ಜೊತೆಗೂ ನಾನು ಫೋಟೋ ತಗೊಂಡಿಲ್ಲ. ಹಾಗಾಗಿ ನಾನು ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ಸೆಟ್ನ ಫೋಟೋವನ್ನ ಹಂಚ್ಕೊಳಕ್ಕಾಗಲ್ಲ ಅನ್ನುವಂಥ ಮಾತುಗಳನ್ನ ಹಾಡಿದ್ದಾರೆ. ಸೊ ಅವ್ರವ್ರ ವೈಯಕ್ತಿಕ, ಕೆಲವ್ರಿಗೆ ಇರುತ್ತೆ, ಎಲ್ಲರನ್ನೂ ಕೂಡ ಕಾಮನ್ ಪೀಪಲ್ ತರ ನೋಡುವಂತ ಹವ್ಯಾಸ ಮನೋಭಾವವನ್ನು ಕೆಲವರು ರೂಢಿಸ್ಕೊಂಡಿರ್ತಾರೆ. ಬಹುಶಃ ಇವರು ಬೆನಿಡಿಕ್ಟ್ ಗ್ಯಾರೆಟ್ ಕೂಡ ಅದೇ ಒಂದು ನೇಚರ್ಗೆ ಸೇರ್ತಾರೆ ಅಂತ ಕಾಣಿಸುತ್ತೆ. ಇಟ್ಸ್ ಎನಿವೆ ನೋ ಪ್ರಾಬ್ಲಮ್. ಬಟ್ ಟಾಕ್ಸಿಕ್ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ತಾರಾ ಬಳಗ, ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳು, ಟಾಲಿವುಡ್, ಕಾಲಿವುಡ್, ಮಾಲಿವುಡ್, ಬಾಲಿವುಡ್ ಅಷ್ಟೇ ಯಾಕೆ ಹಾಲಿವುಡ್ನಿಂದನೂ ಕೂಡ ಸೂಪರ್ ಸ್ಟಾರ್ಗಳು ನಮ್ಮ ಟಾಕ್ಸಿಕ್ ಸೆಟ್ಗೆ ಬರ್ತಿದ್ದಾರೆ ಅನ್ನುವಂಥದ್ದನ್ನ ಕೇಳಿದ್ರೆ ಖುಷಿ ಆಗುತ್ತೆ. ಅಷ್ಟಕ್ಕೂ ಈ ಸಿನಿಮಾ ಶೂಟಿಂಗ್ ಎಲ್ಲಿವರೆಗೂ ಬಂತು? ಆಗಸ್ಟ್ 8ನೇ ತಾರೀಕು ಅಫಿಷಿಯಲ್ ಆಗಿ ಮುಹೂರ್ತ ಮಾಡಿ HMT ಗ್ರೌಂಡ್ನಲ್ಲಿ ಅದ್ದೂರಿಯಾಗಿ ಮುಹೂರ್ತ ಮಾಡಿ ಸಿನಿಮಾ ಶೂಟಿಂಗಿಗೆ ಚಾಲನೆ ಕೊಟ್ಟಿದ್ರು. ಅಲ್ಲಿಂದ ಇಲ್ಲಿವರೆಗೂ ಶೂಟಿಂಗ್ ಶುರುವಾಗಿತ್ತು ಅವತ್ತು ಆಗಸ್ಟ್ 8ನೇ ತಾರೀಕು. ಬಟ್ ಎಷ್ಟು ಪೋರ್ಷನ್ ಶೂಟಿಂಗ್ ಆಗಿದೆ, ಏನೆಲ್ಲ ಬ್ಯಾಲೆನ್ಸ್ ಇದೆ, ಯಶ್ ಅವರನ್ನ ಹೊರತುಪಡಿಸಿ ಅಫಿಷಿಯಲ್ ಆಗಿ ಯಾರೆಲ್ಲ ಕಲಾವಿದರು ಈ ಸಿನಿಮಾದಲ್ಲಿ ಇದ್ದಾರೆ ಅನ್ನುವಂಥದ್ದು ನಿಜವಾಗ್ಲೂ ಗೊತ್ತಿಲ್ಲ. ಆದರೆ ಮಲಯಾಳಂನ ಪ್ರಖ್ಯಾತ ನಿರ್ದೇಶಕಿ, ನ್ಯಾಷನಲ್ ಅವಾರ್ಡ್ ವಿನ್ನರ್, ನಮ್ಮ ಒಂದು ನ್ಯಾಷನಲ್ ಸ್ಟಾರ್ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಡೈರೆಕ್ಟ್ ಮಾಡ್ತಾ ಇದ್ದಾರೆ KVN ಪ್ರೊಡಕ್ಷನ್ ಸಂಸ್ಥೆ. ಜೊತೆಗೆ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಅಂದ್ರೆ ಯಶ್ ಅವರೇ ನಟನೆ ಜೊತೆಗೆ ನಿರ್ಮಾಣ ಕೂಡ ಮಾಡ್ತಾ ಇದ್ದಾರೆ. ಇದೊಂದು ಬಿಗ್ ಬಜೆಟ್ ಸಿನಿಮಾ. KGF ಗಿಂತ ಇದು ದೊಡ್ಡ ಮಟ್ಟದ ಸಿನಿಮಾ. ಯಾಕಂದ್ರೆ KGFಗೂ ಮೀರಿ ಇದನ್ನ ಬಜೆಟ್ ವೈಸ್ ಆಗಲಿ, ಸ್ಟಾರ್ ಕಾಸ್ಟ್ ವೈಸ್ ಆಗಲಿ, ಅಥವಾ ಮೇಕಿಂಗ್ ವೈಸ್ ಆಗಲಿ ದೊಡ್ಡ ಮಟ್ಟದಲ್ಲಿ ಕಟ್ಟಿಕೊಡ್ಬೇಕಾಗುತ್ತೆ. ಯಾಕಂದ್ರೆ KGF ಸಿನಿಮಾದಿಂದ ಇವ್ರು ಆಲ್ರೆಡಿ ನ್ಯಾಷನಲ್ ಸ್ಟಾರ್ ಆಗಿ ಗುರುತಿಸ್ಕೊಂಡಿದ್ದಾರೆ. ಈಗ ಏನಿದ್ರು ಇಂಟರ್ನ್ಯಾಷನಲ್ ಸ್ಟಾರ್ ಆಗಿ ಗುರುತಿಸ್ಕೊಳ್ಬೇಕು, ಇಡೀ ಜಗತ್ತು ನಮ್ಮ ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡುವಂತೆ ಮಾಡಬೇಕು ಅನ್ನುವಂಥದ್ದು ರಾಕಿಂಗ್ ಸ್ಟಾರ್ ಯಶ್ ಅವರ ಕನಸು. ಆ ಕನಸು ಟಾಕ್ಸಿಕ್ ಸಿನಿಮಾದ ಮೂಲಕ ಈಡೇರುವ ಲಕ್ಷಣಗಳು ಎಲ್ಲವೂ ಕೂಡ ಕಾಣ್ತಾ ಇದೆ. ಯಾಕಂದ್ರೆ 2022ರಲ್ಲಿ KGF 2 ಸಿನಿಮಾ ರಿಲೀಸ್ ಆಗಿದ್ದು, ಅಲ್ಲಿಂದ ಈಗ 2 ವರ್ಷ ಗ್ಯಾಪ್ನ ನಂತರ ಅಖಾಡಕ್ಕೆ ಇಳಿದಿದ್ದಾರೆ. ಅವರ ಒಂದು ಸ್ಟೈಲಿಶ್ ಲುಕ್ ಬಿಟ್ರೆ ಇನ್ಯಾವ ಒಂದು ಫೋಟೋನು ಕೂಡ ರಿವೀಲ್ ಆಗಿಲ್ಲ. ಸದ್ಯಕ್ಕೆ ಅವರು ಶೂಟಿಂಗಿಂದ ಕೊಂಚ ಬ್ರೇಕ್ ತಗೊಂಡು ಮುಂಬೈಗೆ ಹೋಗಿದ್ದಾರೆ. ಅಲ್ಲಿ ಫ್ಯಾಮಿಲಿ ಜೊತೆ, ರಾಧಿಕಾ ಮೇಡಮ್ ಜೊತೆ ಒಂದಿಷ್ಟು ಫೋಟೋಗಳು, ವಿಡಿಯೋಗಳು ರಿವೀಲ್ ಆಗ್ತಾ ಇದೆ. ಅಷ್ಟಕ್ಕೂ ಮುಂಬೈಗೆ ಬ್ಯಾಕ್ ಟು ಬ್ಯಾಕ್ ವಿಸಿಟ್ ಮಾಡ್ತಾ ಇದ್ದಾರೆ. ಯಾಕೆ ಏನು ಅಂತಂದ್ರೆ, ಬಾಲಿವುಡ್ನಲ್ಲಿ ರಾಮಾಯಣ ಸಿನಿಮಾ ನಿರ್ಮಾಣ ಆಗ್ತಾ ಇದೆ. ಆ ರಾಮಾಯಣ ಸಿನಿಮಾದಲ್ಲಿ ನಮ್ಮ ರಾಕಿ ಭಾಯ್ ಯಶ್ ಅವರು ರಾವಣನ ಪಾತ್ರವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಹಳೆ ಸುದ್ದಿ. ಬಟ್ ಆ ಸಿನಿಮಾಗೆ ಇವರು ಬಂಡವಾಳವನ್ನು ಹೂಡಿದ್ದಾರೆ. ಹೀಗಾಗಿ ಒಬ್ಬ ನಿರ್ಮಾಪಕನಾಗಿ ಬಹುಶಃ ಶೂಟಿಂಗ್ ಸೆಟ್ಗೆ ವಿಸಿಟ್ ಮಾಡಬೇಕಾದಂತ ಸಂದರ್ಭ ಬಂದಿರಬಹುದು. ಹೀಗಾಗಿ ಪತ್ನಿ ರಾಧಿಕಾ ಪಂಡಿತ್ ಜೊತೆ ಮುಂಬೈಗೆ ಹೋಗಿದ್ದಾರೆ. ನೋಡೋಣ, ಟಾಕ್ಸಿಕ್ ಸಿನಿಮಾದ ಜೊತೆಗೆ ಬಾಲಿವುಡ್ ರಾಮಾಯಣದಲ್ಲೂ ರಾಖಿ ರಾವಣನಾಗಿ ದಗದಗಿಸ್ತಾರ ಗೊತ್ತಿಲ್ಲ. ಬಟ್ ಟಾಕ್ಸಿಕ್ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ. ನಯನತಾರಾ, ಹುಮಾ ಕುರೇಶಿಯಿಂದ ಹಿಡಿದು ಕಿಂಗ್ ಖಾನ್, ಶಾರುಖ್ ಖಾನ್ ಅವರಿಂದ ಹಿಡಿದು ಸಾಕಷ್ಟು ಜನರ ಹೆಸರುಗಳು ಕೇಳಿ ಬರ್ತಾ ಇದೆ. ಈಗ ಆಲ್ರೆಡಿ ನಯನತಾರಾ, ಕಿಯಾರಾ ಅಡ್ವಾಣಿ, ಹುಮಾ ಕುರೇಶಿ, ತನಿಖಿಲಾ ಬರ್ನಿ ಸೇರಿದಂತೆ ಜೊತೆಗೆ ಬೆನಿಡಿಕ್ಟ್ ಗ್ಯಾರೆಟ್, ಹೀಗೆ ದೊಡ್ಡ ತಾರಾ ಬಳಗ ಟಾಕ್ಸಿಕ್ ಕಣಕ್ಕೆ ಹಿಡಿದು ಅವರವರ ಪಾತ್ರವನ್ನ ನಿಭಾಯಿಸಿ ವಾಪಸ್ ಹೋಗಿದ್ದಾರೆ ಎನ್ನುವಂತ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ. ಗೊತ್ತಿಲ್ಲ, ಅಫಿಷಿಯಲ್ ಆಗಿ ಟಾಕ್ಸಿಕ್ ಟೀಮ್ ಅನೌನ್ಸ್ ಮಾಡಬೇಕು ತಮ್ಮ ಚಿತ್ರದಲ್ಲಿರ್ತಕ್ಕಂಥ ಸ್ಟಾರ್ ಕಾಸ್ಟ್ ಬಗ್ಗೆ, ಬಜೆಟ್ ಬಗ್ಗೆ, ಮೇಕಿಂಗ್ ಬಗ್ಗೆ. ಈ ಟಾಕ್ಸಿಕ್ ಕತೆ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತು, ಇದೊಂದು ಡ್ರಗ್ ಮಾಫಿಯಾ ಕುರಿತಾದ ಕತೆ ಅನ್ನುವಂಥದ್ದು. ಅಷ್ಟನ್ನ ಹೊರತುಪಡಿಸಿ ಮತ್ಯಾವುದೂ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ಸೊ ನೋಡೋಣ, ದೊಡ್ಡ ತಾರಾ ಬಳಗವನ್ನ ಹೊತ್ತು ಬರ್ತಿರ್ತಕ್ಕಂಥ ಟಾಕ್ಸಿಕ್ ಸಿನಿಮಾ ಇಂಟರ್ನ್ಯಾಷನಲ್ ಲೆವೆಲ್ನ ರೀಚ್ ಮಾಡುತ್ತಾ, ಇಡೀ ಜಗತ್ತು ತಿರುಗಿ ನೋಡುವಂತೆ ಮಾಡುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪ್ರದೀಪ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.